ಚಾಟ್ ಸ್ಟಾಕ್ಗೆ ನಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟರ್ಗಳು ಪಾಸಿಟಿವ್ ಆಗಿ ಇತ್ತು ಓಪನಿಂಗ್ ಆದಾಗ. ಆದರೆ ಕೊನೆಗೆ ದಿನದಿಂದ ಎಂಡಷ್ಟೊತ್ತಿಗೆ ನಿಫ್ಟಿ ಏನೇನು ಗೇನ್ ಆಗಿತ್ತು, ಬೆಳಗ್ಗೆ ಒಳ್ಳೆ ಓಪನಿಂಗ್ ಕೊಟ್ಟಿದ್ರು ಕೂಡ ಎಂಡಿಂಗ್ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ನೆಗೆಟಿವ್ ಕಡೆಗೆ ಕ್ಲೋಸ್ ಆದಾಗೆ ಕಾಣಿಸ್ತಾ ಇದೆ. ಇವತ್ತು ಆಟೋ ಸೆಕ್ಟರ್ ಮೊದಲಿಂದನೂ ಸ್ವಲ್ಪ ನೆಗೆಟಿವ್ ಆಗಿತ್ತು. ಆದರೆ ದಿನ ಮುಗಿಯೋಷ್ಟೊತ್ತಿಗೆ ONGC 4.17% ಕರೆಕ್ಷನ್ ಬರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಟ್ರೆಂಟಲ್ಲೂ ಕೂಡ ಇವತ್ತು 4% ಬಂದಿತ್ತು. ಇವೆರಡು 4% ಕರೆಕ್ಷನ್ ಆಗಿರುವಂತಹ ಸ್ಟಾಕ್ಗಳಾಗಿದೆ. US ಇಂದು ಇಂಡಿಯಾದು ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಎಲ್ಲ ನಡೀತಾ ಇದೆ. ಜಾಸ್ತಿ ನಮ್ಮ ಕಡೆಯಿಂದ ಆಯಿಲು ಮತ್ತು ಗ್ಯಾಸ್ನ ತಗೊಂಡ್ಲಿ ಅಂತ ಪುಷ್ ಮಾಡ್ಬೋದು US ಕಡೆಯಿಂದ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಆ ಕಾರಣದಿಂದಾಗಿ ಇವತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ರಿಲೇಟೆಡ್ ಇಂಡಿಯನ್ ಕಂಪ್ನಿಗಳು ಯಾವ್ದಿದೆಯೋ ಅವರೆಲ್ಲ ಸ್ವಲ್ಪ ಡೌನ್ ಟ್ರೆಂಡ್ ಕಡೆಗೆ ಹೋಗೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಪವರ್ ಗ್ರಿಡ್ ಇವತ್ತು 3% ಅಪ್ ಬಂದಿರೋದ್ರ ಮೂಲಕ ಅದು ಟಾಪ್ ಗೇನರ್ ಆಗಿದೆ. ಸೊ ಇವತ್ತು ಪವರು ಆಯಿಲ್ ಇದರದ್ದೇ ಇವತ್ತು ಟಾಪ್ ಗೇನರ್ ಆ್ಯಂಡ್ ಟಾಪ್ ಲೂಸರ್ ಅಂತ ಹೇಳ್ತಾ ಹೋಗ್ಬೋದು. ನಿಫ್ಟಿ ನೆಕ್ಸ್ಟ್ 15 ನೋಡ್ಕೊಂಬರೋದಾದ್ರೆ ಸುಮಾರು ರಿಯಲ್ ಎಸ್ಟೇಟ್ ಸ್ಟಾಕ್ಸು ಮತ್ತೊಂದು ಎಲ್ಲದೂ ಕೂಡ ರೆಡ್ ಎಲ್ಲ ಇತ್ತು. JSW ಎನರ್ಜಿ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸುತ್ತೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಬಹುಶಃ ಲೋಧಾ ಗ್ರೂಪ್ ಅಂತ ಕಾಣಿಸುತ್ತೆ. 3.35% ಕರೆಕ್ಷನ್ ಬಂದಿದೆ ಅದರಲ್ಲಿ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಇಲ್ಲ ನೌಕರಿನಲ್ಲೂ ಕೂಡ 3.6% ಕರೆಕ್ಷನ್ ಬಂದಿದೆ ನೋಡಿ, ಅದೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡೋದಾದ್ರೆ ಒಂದು ಒಳ್ಳೆ ರೀತಿಯಂತ ಓಪನಿಂಗ್ನ ತಗೊಂತು. ಇದು ಲಾಸ್ಟ್ ವೀಕಲ್ಲೂ ಮಾತಾಡಿದ್ದೀವಿ. 22,600 ತುಂಬ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ಟು. ಅದನ್ನು ಬಿಟ್ಟು ಮೇಲ್ಗಡೆ ಹೋದರೂ ಕೂಡ 22,800 ಒಂದು ಅದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. 22,800 ಯಾಕಂದರೆ ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಬಂದಿದ್ದೀವಿ. 22,800 ಹಿಂದೆ ಸುಮಾರು ಸಲ ಸಪೋರ್ಟ್ ತೊಗೊಂಡಿದ್ದಂಥ ಝೋನ್ ಆಗಿತ್ತು. ಈಗ ವಾಪಸ್ ಮೇಲೆ ಹೋದರೆ ಅದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಮಾತಾಡಿದ್ವಿ. 22,600 ಒಳ್ಳೆ ಪಾಸ್ ಆಗಿ ಇವತ್ತು ಓಪನಿಂಗು ಕೊಟ್ಟಿದ್ದರಿಂದ ಇವತ್ತು 22,700 800 ಈ ಟಾರ್ಗೆಟ್ಗಳಿಗೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಯಾವುದೇ ರೀತಿಯ ತಪ್ಪಿರಲಿಲ್ಲ. 22,700 ಬಂದು ಮತ್ತೆ ಪಾಸ್ ತೊಗೊಂಡು ಲಾಸ್ಟ್ ಮೂಮೆಂಟಲ್ಲಿ ಜೋರಾಗಿ ಫಾಲ್ ಆಗಿದೆ. 22,500ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದ್ವಿ. ಇದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ ಮಾರ್ಕೆಟ್ನಲ್ಲಿ. ಯಾಕೆಂತಂದರೆ ನೋಡಿ, ಒಂದು ಒಳ್ಳೆ ರೀತಿಯಂಥ ಅಟೆಂಪ್ಟ್ ಆಗಿತ್ತು. 22,500 ಉಳಿಸ್ಕೋಬೇಕಾಗಿತ್ತು ಮಾರ್ಕೆಟು. ಈಗ ಇದ್ರ ಕೆಳಗಡೆ ಬಂದಿದೆ. ಆದರೆ ಸ್ವಲ್ಪ ಈ ವೀಕಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ ಇಲ್ಲಿಂದನೂ ಬಂದಿರೋದು ಮೂಮೆಂಟ್ ಒಂದು, ಜೊತೆಗೆ ಇವತ್ತು ಇಲ್ಲಿ ಈ ಒಂದು ಏನೊಂದು ಬೇಸ್ ಇತ್ತು ಅದನ್ನ ಟಚ್ ಮಾಡಿ ಕೆಳಗಡೆ ಮೊನ್ನೆ ಒಂದು 22,200 ಮಾಡಿರೋದ್ರಿಂದ ಸೊ ಈಗ ಒಂದು 2-3 ದಿನ ಈ ಒಂದು ಝೋನಲ್ಲಿ ಅಂದರೆ 22,700 22,200 ಈ ಒಂದು 500 ಪಾಯಿಂಟ್ ಝೋನಲ್ಲಿ ಮಾರ್ಕೆಟು ಸ್ವಲ್ಪ ಕೆರೆದಡ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಅಂತ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿ ಈಗಲೂ ಏನಾದ್ರು ಮೂಮೆಂಟ್ ಕೊಟ್ಟಿದೆಯಾ? ಯಾವಾಗ ನಾವು ನಿಫ್ಟಿ ಕಾನ್ಫಿಡೆಂಟಾಗಿ 22,800 ದಾಟಿ ಹೋಗುತ್ತೆ ಅಂತ ಮಾತಾಡ್ಬೋದಾಗಿತ್ತು. ಬ್ಯಾಂಕ್ ನಿಫ್ಟಿ ಏನಾದರೂ 49,000 ಅದ್ರ ಕಡೆ ಹೋಗಿದೆ. ಯಾಕೆಂದರೆ ಮೋಸ್ಟ್ ಆಫ್ ದ ಕಾಂಟ್ರಿಬ್ಯೂಷನ್ ಬ್ಯಾಂಕ್ ನಿಫ್ಟಿನಲ್ಲೇ ಬರುತ್ತಲ್ವ. ಆದರೆ ಬ್ಯಾಂಕ್ ನಿಫ್ಟಿ ನೋಡಿ ಇವತ್ತು 48,291 ಏನೋ ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಇತ್ತು, ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಬ್ಯಾಂಕ್ ನಿಫ್ಟಿನಲ್ಲಿ 48,000 ಝೋನ್ನ ಮುರಿಬಾರ್ದು. 48,000 ಝೋನ್ ಮುರಿತು ಅಂತಂದರೆ ಲೋಯರ್ ಹೈ ಲೋಯರ್ ಲೋಗೆ ಇದು ದಾರಿ ಮಾಡ್ಕೊಡ್ತಾ ಹೋಗುತ್ತೆ. ಆಗ ಒಂದು ತುಂಬ ದೊಡ್ಡ ರೀತಿಯಾದಂಥ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಇದು ನಾವು ಯಾವತ್ತು ಶುಕ್ರವಾರ ವಿಡಿಯೋದಲ್ಲಿ ನಾವು ಡೆಡಿಕೇಟೆಡ್ ಆಗಿ ಮಾತಾಡಿದ್ವಿ ಇದ್ರ ಬಗ್ಗೆ. ಯಾಕೆಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಆ ಬಸ್ ಸ್ಟ್ಯಾಂಡಿಗೆ ಇಷ್ಟು ದೊಡ್ಡ ಕರೆಕ್ಷನ್ ಅನ್ನೋದು ಆಗೇ ಇಲ್ಲ. ಈಗ ಬರ್ತಾಯಿದ್ರು ಕೂಡ ರೀಅಟೆಂಪ್ಟ್ ಆಗಿ ಕೆಳಗೆ ಬರ್ತಾಯಿದೆ. ಈಗ ಬಂದರೆ ಏನಾಗುತ್ತೆ, ಇದು ಲೋಯರ್ ಹೈ ಲೋಯರ್ ಲೋ ಆಗುತ್ತೆ ಇನ್ ಕೇಸ್ 48,000 ಬ್ರೇಕ್ ಆದರೆ ಅಂತ. ಸೊ ಟ್ರ್ಯಾಕ್ ಮಾಡ್ತಾ ಇರಿ ಬ್ಯಾಂಕ್ ನಿಫ್ಟಿ, ವೆರಿ ಇಂಪಾರ್ಟೆಂಟ್. ಬ್ಯಾಂಕ್ ನಿಫ್ಟಿ ಕಡೆದು ಆಲ್ರೆಡಿ ಆ ಸ್ವ್ಯಾಪು ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್ ಅದೆಲ್ಲದೂ ಕೂಡ ಪುಷ್ ಬರ್ತಾ ಇದೆ. ಜೊತೆಗೆ CPI ಡೇಟಾ ಕೂಡ ಬರುತ್ತೆ, ಯಾವುದು ಇಂಡಿಯಾದ್ದು ನಾಡಿದ್ದು 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ಕೂಡ ಬರುತ್ತೆ. ಇದೆಲ್ಲ ಮಾರ್ಕೆಟ್ನ ಸೆಂಟಿಮೆಂಟ್ನ ಚೇಂಜ್ ಮಾಡ್ಬೋದು. ಬಟ್ 48,000 ಬ್ರೇಕ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ವೀಕ್ ಆಗುವಂಥ ಸೆಂಟಿಮೆಂಟು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಏನಾದರೂ ಬದಲಾವಣೆ ಆಗಿದೆ ಇವತ್ತು ಅಂತ ನೋಡಿದ್ರೆ ಈಗಲೂ ಕೂಡ 14. ಇವತ್ತು ನೋಡಿ ಇಂಡಿಯಾ ವಿಕ್ಸು ಸ್ವಲ್ಪ ರೈಸ್ ಆಗಿದೆ. ಅಪ್ಪಿ ನಾಳೆ ಏನಾದ್ರು 14-15 ಕಡೆ ಹೋಯಿತು ಅಂದರೆ ಮಾರ್ಕೆಟು ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಇಂಡಿಯಾ ವಿಕ್ಸ್ನ ಟ್ರ್ಯಾಕ್ ಮಾಡ್ತಾರೆ. ಡೆಡಿಕೇಟೆಡ್ ಆಗಿ ಇದ್ರ ಬಗ್ಗೆ ವಿಡಿಯೋ ಕೂಡ ಇದೆ. ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ, ಸೆನ್ಸೆಕ್ಸ್ ಎಲ್ಲಿದೆ ಅಂತ ನೋಡ್ತಾ ಬರ್ತಾಯಿದ್ದಾರೆ ಡೈಲಿ ಕ್ಯಾಂಡಲಲ್ಲಿ. ಇವಾಗ ಇನ್ನು 74,111 115 ಈ ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಸ್ವಲ್ಪ ಡಿಲೇ ಇರುತ್ತಿದ್ದು. ಬಟ್ ಇಲ್ಲಿ ಓವರ್ ಆಲ್ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ಇದು ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಮಾಡ್ತಾ ಬಂದಿರೋದನ್ನ ಈಗಲೂ ಕೂಡ ಹಾಗೆಯೇ ಸ್ಯಾಟಿಸ್ಫೈ ಮಾಡ್ಕೊಂಡು ಬರ್ತಾರೆ. ನೋಡಿ, ಎಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಯಿತು, ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಒಂದು ಶಾರ್ಟ್ ಕವರಿಂಗ್ ಕನ್ಫರ್ಮೇಷನ್ ಕೊಟ್ಟಿದೆ ಅಂತ ಯಾವಾಗ ಹೇಳ್ಬೋದು? ಈ ಹಳೇದು ಏನೋ ಒಂದು ಲೋ ಮಾಡಿರುತ್ತಲ್ಲ ಅದ್ರ ಮೇಲ್ಗಡೆ ಏನಾದ್ರು ಒಂದು ಹೈ ಮಾಡ್ತು ಅಂದರೆ ಓಕೆ, ಈ ಪ್ಯಾಟರ್ನ್ ಇವಾಗ ಮುಗಿದಿದೆ, ಇಲ್ಲಿಂದ ಒಂದು ಸಣ್ಣ ಮಟ್ಟಿನ ಹೈ ಆಗ್ಬೋದು. ಅದು ಟ್ರೆಂಡ್ ರಿವರ್ಸಲ್ ಆಗಿರ್ಬೋದು ಅಥವಾ ಶಾರ್ಟ್ ಕವರಿಂಗ್ ಆಗಿರ್ಬೋದು. ಬಟ್ ಅಟ್ಲೀಸ್ಟ್ ಆವಾಗ ನೀವು ಕಾನ್ಫಿಡೆನ್ಸ್ ಆಗಿ ತಗೋಬೋದಾಗುತ್ತೆ. ಬಟ್ ಇವಾಗ ನೋಡಿ, ಆ ಝೋನ್ ಹೋಗೋಷ್ಟೊಳಗೆ ಇವಾಗ ವಾಪಸ್ ಅಲ್ಲಿಂದ ನೆಗೆಟಿವಿಟಿ ಬರ್ತಾ ಇದೆ ಅಂದರೆ ಈಗ ಏಕ್ದಮ್ ನೀವು ತೊಗೊಳೋದು ಮತ್ತೊಂದು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಇವತ್ತು ಖಂಡಿತ ಒಳ್ಳೆ ಓಪನಿಂಗ್ ಕೊಡೋಂಥ ಅವಕಾಶ ಇತ್ತು, ಆದರೆ ಆ ರೀತಿ ಆಗಿಲ್ಲ. ಸೊ ನೋಡ್ಕೊಂಬರೋದಾದರೆ ಯಾವ ರೀತಿ ಆಗಿದೆ ಅಂತ ಒಂದು ನಿಮಿಷ ಲಾಗಿನ್ ಆಗಿಬಿಡ್ತೀನಿ. ನಾಳೆಗೆ ಯಾವುದು ಸೆನ್ಸೆಕ್ಸ್ ಅಲ್ವಾ? ಸೊ ಸೆನ್ಸೆಕ್ಸಲ್ಲಿ ಯಾವ ರೀತಿಯಾಗಿದೆ ಆಪ್ಷನ್ ಚೇನ್ ಅಂತ ನೋಡ್ಕೊಂಡ್ಬಿಡ್ಬೋಣ. ಆಪ್ಷನ್ ಚೇನ್ ನೋಡ್ಕೊಬರೋದಾದ್ರೆ ಸೆನ್ಸೆಕ್ಸಲ್ಲಿ 74,115 ಸೆನ್ಸಿಬಲ್ ಮೂಲಕ ಯಾವ ರೀತಿಯಾಗಿ ಲಾಗಿನ್ ಆಗಿ ನೋಡೋದು ಆಪ್ಷನ್ ಚೇನು, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ನೋಡಿ, ಹಿಂದೆ ನಾವು ಯಾವಾಗಲೂ ಹಾಕೊಂಡಿದ್ದೀವಿ 74,000 ಒಂದು ಸಪೋರ್ಟ್ ಝೋನ್ ಅಂತ ಹಾಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇದು ಯಾವುದೋ ಹಿಂದೆ ಹಿಸ್ಟಾರಿಕಲ್ ರೆಫರೆನ್ಸಲ್ಲಿ ಸೆನ್ಸಿಬಲಲ್ಲಿ ಹಾಕಿಟ್ಟಿದ್ದೀನಿ ನಾನು. ಹಾಗಾಗಿ 74,000 ಅನ್ನೋದು ಸಪೋರ್ಟ್ ಝೋನ್ ಆಗಬೇಕು ಯಾವುದಕ್ಕೆ, ಸೆನ್ಸೆಕ್ಸಿಗೆ. ಅಪ್ಪಿತಪ್ಪಿ 74,000 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಮತ್ತೆ ಇದು ಇನ್ನೊಂದು ಹೊಸ ಲೋ ಕಡೆಗೆ ಹೋಗುತ್ತೆ.
ಆಗುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಈಗ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ನೋಡಿ 74,000ದಲ್ಲಿ ಸಪೋರ್ಟ್ ಕೂಡ ನಾಳೆಗೆ ಒಳ್ಳೆ ರೀತಿಯಾದಂಥ OI ಬಿಲ್ಡಪ್ ಆಗಿದೆ. ಮೇಲ್ಗಡೆ 74,500ರಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಸೊ ಸೆನ್ಸೆಕ್ಸಲ್ಲೂ ನೋಡೋದಾದರೆ ಅಪ್ಪಿತಪ್ಪಿ ನಾಳೆ ಸೇಮ್ ಝೋನಲ್ಲಿ ಓಪನ್ ಆಯಿತು ಅಥವಾ 74,000 ಮುರ್ಕೊಂಡು ಕೆಳಗಡೆ ಬಂತು ಅಂದರೆ ಆಪ್ಷನ್ ಸೆಲ್ಲರ್ಸು 74,500 ಅಥವಾ ಅದರ ಮೇಲ್ಗಡೆ ಲೆವೆಲ್ಗಳನ್ನು ಸಿನ ಆರಾಮಾಗಿ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಪಿ ಬೈ ಮಾಡಲಿಕ್ಕೆ ಈಗಲೇ ಹೋಗ್ಬಿಡಿ, ಯಾಕೆಂತಂದರೆ ಒಂದು ದೊಡ್ಡ ಕ್ಯಾಂಡಲ್ ಮಾಡಿತ್ತು ಹೋದ್ವಾರ ನೋಡಿ. ಈ ಝೋನ್ ಇರೋದ್ರಿಂದ ಈ ಝೋನ್ ಒಳಗಡೆ ಇಂಟರ್ನಲ್ ಕ್ಯಾಂಡಲ್ ಝೋನ್ ಅಂತ ಅನ್ಕೋಬೋದು ನೀವು. ಈ ಝೋನ್ ಒಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಕೂಡ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅಂದರೆ 74,800ರಿಂದ ಕೆಳಗಡೆ ಹೆಚ್ಚು ಕಮ್ಮಿ ಇದೆಷ್ಟು 73,200, ಈ ಒಂದು 1,600 ಪಾಯಿಂಟ್ಗಳ ಝೋನ್ ಇದೆಯಲ್ಲ ಇಲ್ಲಿ ಮುಗಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಗ್ಯಾಪ್ ಡೌನ್ ಆಯಿತು ಮತ್ತೊಂದು ಆಯಿತು ಅಂತಂದರೆ ಪಿ ಬೈ ಮಾಡೋ ಅವಶ್ಯಕತೆ ಇಲ್ಲ. ಸಿ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇನ್ನು ಕೆಳಗಡೆ ಬೇಕಾದ್ರೆ ಸಿ ಸೆಲ್ ಮಾಡ್ತಾ ಹೋಗ್ಬೋದು. ಆಪ್ಷನ್ ಚೈನು ಕೂಡ ಅದಕ್ಕೆ ತಕ್ಕಂಗೆ ಚೇಂಜ್ ಆಗಿರುತ್ತೆ, ಅದು ನೋಡ್ಕೊಂಡು ಮಾಡ್ಬೋದು. ಇವಾಗ ಸದ್ಯ ಕ್ಲೀನಾಗಿ ನೋಡೋದಾದರೆ ರೆಸಿಸ್ಟೆನ್ಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಸಪೋರ್ಟಿಗೆ ಹೋಲಿಸಿದ್ರೆ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿನಲ್ಲಿ. ನೋಡಿ ಒಂದಿಷ್ಟು ನ್ಯೂಸ್ಗಳನ್ನು ಕವರ್ ಮಾಡ್ಬೋದಾಗಿತ್ತು, ಅದ್ರ ಜೊತೆನೇ ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕಮೋಡಿಟಿಗೆ ಹೋಗೋಣ. CPI ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಇಂಡಿಯಾಗೆ. ಈ ಸಲ 4% ಕೆಳಗಡೆ ಇರುತ್ತಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಕಾರಣ ಏನು ಅಂತಂದರೆ ಲಾಸ್ಟ್ ಟೈಮ್ ಎಷ್ಟು ಬಂದಿತ್ತು 4.31% ಬಂದಿತ್ತು. ಯಾವುದು ಇಂಡಿಯಾದಲ್ಲಿ ಒಂದು ನಿಮಿಷ ಯಾವತ್ತು 12ನೇ ತಾರೀಕಿದೆ ನೋಡಿ, ಲಾಸ್ಟ್ ಟೈಮು 4.31% ಬಂದಿತ್ತು ಇಯರ್ ಆನ್ ಇಯರು. ಈ ಸಲ 4% ಕೆಳಗಡೆ ಬರ್ತೀವಾ ಏನು ಕತೆ ಅನ್ನೋದನ್ನು ನೋಡ್ತೋಣ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಚೈನಾದು ಇನ್ಫ್ಲೇಷನ್ ಡೇಟಾ ಬಂದಿದೆ, ಅವರು ನೆಗೆಟಿವ್ಗೆ ಹೋಗ್ಬಿಟ್ಟಿದ್ದಾರೆ ನೋಡಿ. 2021 ಆದಮೇಲೆ ಇದೇ ಫಸ್ಟ್ ಟೈಮ್ ಅವರು ನೆಗೆಟಿವ್ ಹೋಗಿರೋದು ಅಂದರೆ ಏನು, ಇನ್ಫ್ಲೇಷನ್ ಹಣದುಬ್ಬರ ಅಲ್ಲ, ಇದು ಡಿಫ್ಲೇಷನ್ ಆಗೋಗ್ಬಿಟ್ಟಿದೆ. ಜನ ಸ್ಪೆಂಡೇ ಮಾಡ್ತಾ ಇಲ್ಲ ನೋಡಿ. ಜನ ತುಂಬ ಸ್ಪೆಂಡ್ ಮಾಡಿ ಈ ಥರ ಎಲ್ಲ ಆಗಿ ಇಂಟ್ರೆಸ್ಟ್ ರೇಟ್ನ ಇದನ್ನೆಲ್ಲ ಕೊಟ್ಟಾಗ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ ಕೋವಿಡ್ ಬಂದಾಗ ಏನಾಯಿತು, ಜನ ಸ್ಪೆಂಡ್ ಮಾಡ್ದಲೇ ಇರ್ಬೋದು, ತುಂಬ ಒಂದು ಪ್ಯಾನಿಕ್ ಸಿಚುವೇಶನ್ ಇರ್ಬೋದು ಎಲ್ಲ ಕಡೆ. ಹಾಗಾಗಿ ಜನ ಸ್ಪೆಂಡಿಂಗ್ ಮಾಡಬೇಕು ಅಂತ ಏನು ಮಾಡ್ತಾರೆ, ಗೌರ್ಮೆಂಟ್ಗಳು ಸಬ್ಸಿಡಿ ಕೊಡೋದನ್ನ ಮತ್ತು ಇಂಟ್ರೆಸ್ಟನ್ನು ಜಾಸ್ತಿ ಮಾಡೋದನ್ನ, ಈ ಕೆಲಸ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ, ಸಬ್ಸಿಡಿಗಳನ್ನು ಜಾಸ್ತಿ ಕೊಡ್ತಾ ಹೋಗ್ತಾರೆ. ಸೊ ಜನ ಬಂದು ಸ್ಪೆಂಡ್ ಮಾಡಲಿ, ಈಸಿಯಾಗಿ ಸಾಲ ಸಿಗಲಿ ಅಂತ. ಇದು ಕ್ರಮೇಣವಾಗಿ ಬೆಳ್ಕೊಂಡು ಹೋದರೆ ಏನಾಗುತ್ತೆ, ತುಂಬ ರೀತಿಯಾದಂಥ ಒಂದು ಜನ ಎಲ್ಲ ಸ್ಪೆಂಡ್ ಮಾಡಿ ಏನಾಗುತ್ತೆ, ಇನ್ಫ್ಲೇಷನ್ ಆಗಿಬಿಡುತ್ತೆ, ತುಂಬ ದೊಡ್ಡ ಹಣದುಬ್ಬರ ಆಗಿಬಿಡುತ್ತೆ. ಎಲ್ಲರ ಕೈಯಲ್ಲಿ ದುಡ್ಡು ಹೊಳ್ತಾ ಇರುತ್ತಲ್ಲ, ಸೊ ಡಿಮ್ಯಾಂಡ್ ಜಾಸ್ತಿ ಬಂದಿರೋದ್ರಿಂದ ಹಣದುಬ್ಬರ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಮತ್ತೆ ಜನನ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಆಗ ಇಂಟ್ರೆಸ್ಟ್ ರೇಟ್ನ ಏನು ಮಾಡ್ತಾರೆ, ಒಂದು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಕಮ್ಮಿ ಮಾಡಿದ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಜನ ಸ್ಪೆಂಡಿಂಗ್ನ ಕಮ್ಮಿ ಮಾಡ್ತಾ ಹೋಗಲಿ ಅಂತಲ್ವ. ಇದ್ರ ಬಗ್ಗೆ ನಾನು ಎಕನಾಮಿಕ್ ಸೈಕಲ್ ಯಾವ ರೀತಿಯಾಗಿ ಇನ್ಫ್ಲೇಷನ್, ಡಿಫ್ಲೇಷನ್, ಸ್ಟ್ಯಾಗ್ಫ್ಲೇಷನ್ ಯಾವ ರೀತಿ ಆಗುತ್ತೆ ಅಂತ ಅದರಲ್ಲಿ ಡೆಡಿಕೇಟೆಡ್ ಆಗಿ ಮಾತಾಡಿದ್ವಿ. ಈಗ ಚೈನಾ ಆ ಸ್ಥಿತಿನಲ್ಲಿದೆ, ಡಿಫ್ಲೇಷನಲ್ಲಿದೆ. ಈಗ ಸುಮಾರು ಸ್ಟಿಮ್ಯುಲೇಷನ್ ಪ್ಯಾಕೇಜು ಮತ್ತೊಂದು ಏನು ಕೊಟ್ಟರು ಕೂಡ ಅಲ್ಲಿ ಸ್ಪೆಂಡಿಂಗ್ ಪ್ಯಾಟರ್ನ್ ಇನ್ನೂ ಆಗಬೇಕಾಗಿದೆ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಇಂಡಿಯಾದು ಕೂಡ ಬರೋದೇ CPI ಇನ್ಫ್ಲೇಷನ್ ಡೇಟಾ, ಬೇರೆ ರಷ್ಯಾದು ಇದರದೆಲ್ಲ ಬರ್ತಾ ಇದೆ. ಬಟ್ ನಮ್ಮದು ಯಾವತ್ತು 4.31% ಇರೋದು 12ನೇ ತಾರೀಕು. ನೋಡೋಣ ಏನಾಗುತ್ತೆ, ಏನು ಚೇಂಜಸ್ ಆಗುತ್ತೆ ಅಂತ. ಲೇಟೆಸ್ಟ್ ರಿಸಲ್ಟ್ಸ್ ಅಂತ ನೋಡೋದಾದರೆ ಸದ್ಯಕ್ಕೆ ಯಾವುದಿಲ್ಲ, ಕ್ವಾರ್ಟರ್ಲಿ ಅರ್ನಿಂಗ್ಸ್ ಎಲ್ಲ ಆಗೋಯ್ತಲ್ವಾ, Q3ದು Q4ದು Q3 ಅನ್ಸುತ್ತೆ ಇವಾಗ, ಡಿಪೆಂಡ್ಸ್ ಕಂಪ್ನಿದು. ಬಟ್ ನೀವು ನೋಡ್ತಾ ಬರೋದಾದರೆ Q3 ಅರ್ನಿಂಗ್ಸ್ ಎಲ್ಲ ಸುಮಾರು ಆಗೋಯ್ತು. ಹಾಗಾಗಿ ಈಗ ಯಾವುದು ಅಂತ ಅಪ್ಡೇಟ್ ಬಂದಿಲ್ಲ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ನ್ಯೂಸ್ ಸೆಕ್ಷನಲ್ಲಿ ಇವತ್ತು ಕವರ್ ಮಾಡೋಕ್ಕಿರುವಂಥದ್ದು ಚೈನಾದು ನೆಗೆಟಿವ್, ಇಂಡಿಯಾದು 4%ಗಿಂತ ಕೆಳಗಡೆ ಬರುತ್ತಾ, ಕಂಟ್ರೋಲ್ ಆಗುತ್ತಾ ಏನು ಅಂತ. ಜೊತೆಗೆ GST ಕಟ್ಟೊಂದು, GST ಕೌನ್ಸಿಲ್ದು ಕೆಲವೊಂದು ವಿಚಾರದಲ್ಲಿ GST ಕಮ್ಮಿ ಮಾಡೋದು ಅಂತೆಲ್ಲ ಮಾತುಕತೆ ಇತ್ತಲ್ಲ, ಅದು ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬಂದಿದೆ ಅಂತ ಸೀತಾರಾಮನ್ ಅವರು ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು FM ಅವರು. ನೋಡೋಣ ಅದೇನು ಯಾವುದ್ರಲ್ಲಿ ಏನು ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಏನು ಬರುತ್ತೆ GSTದು ಫೈನಲ್ ಇತ್ತು ಅಂತ. ಯಾಕೆಂದರೆ ಇವಾಗ ಸ್ವಲ್ಪ ಪುಷ್ ಕೊಡಬೇಕು, ಸ್ವಲ್ಪ ಲಿಕ್ವಿಡಿಟಿ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. FIIಗಳ ಸೆಲ್ಲಿಂಗು ನಿಮ್ಗೆ ಗೊತ್ತಿದೆ, ಆ್ಯಸ್ ಯೂಶುವಲ್ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನೀವು ನೋಡ್ತಾ ಬರೋದಾದರೆ ಏನೂ ಬದಲಾವಣೆ ಆಗಿಲ್ಲ ಅಲ್ವಾ. FIIಗಳು ಮಾರ್ತಾನೆ ಇದ್ದಾರೆ. ಸೊ ಉದಾಹರಣೆಗೆ ಕ್ಯಾಶ್ ಮಾರ್ಕೆಟಲ್ಲಿ ನೋಡ್ತಾ ಬರೋದಾದರೆ ಇನ್ನೂ ಕೂಡ ಪಾಸಿಟಿವ್ ಆಗಿ ಆಗೋಕ್ಕೆ ಆಗಿಲ್ಲ. FIIಗಳು ಮಾರ್ಚ್ ಶುರು ಆದರೂ ಕೂಡ ಇನ್ನೂ ಮಾರ್ತಾನೆ ಇದ್ದಾರೆ. ಆದರೆ ಎಲ್ಲಿ ಮಾರಿದ್ದಾರೆ ಅಂತ ನೋಡಿದ್ರೆ, ಇದನ್ನ US ಮಾರ್ಕೆಟಲ್ಲಿ 7 ಮ್ಯಾಗ್ನಿಫಿಸೆಂಟ್ ಸ್ಟಾಕ್ಸ್ ಅಂತ ಕರಿತಾ ಹೋಗ್ತಾರೆ. ಒಂದು 7 ಸ್ಟಾಕ್ಗಳನ್ನು ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಳ್ಳಾಡಿಸುವಂಥ ಕೆಪಾಸಿಟಿ ಇದೆ ಅದನ್ನ. ಸೊ 7 ಸ್ಟಾಕ್ಸ್ಗಳು ಆ ರೀತಿಯಾಗಿದೆ ಅಲ್ಲಿ. ನಿಮ್ಗೆ ಗೊತ್ತಿದೆ ಅಮೆಝಾನು, ಟೆಸ್ಲಾ, ಈ ಥರ ದೊಡ್ಡ ಕಂಪ್ನಿಗಳು ಯಾವಿದೆ, ಗೂಗಲ್ಲು, ಮೈಕ್ರೋಸಾಫ್ಟ್, ಈ ಥರ ಕಂಪ್ನಿಗಳು. ಅದೇ ರೀತಿಯಾಗಿ ಇಲ್ಲಿ ಇಂಡಿಯಾದಲ್ಲಿ FIIಗಳು ಮಾರಕ್ಕೆ ಅಂತ ಬಂದಾಗೆಲ್ಲ ಈ ಒಂದು 7 ಸೆಕ್ಟರಲ್ಲೇ ತುಂಬ ಒಂದು ಸೆಲ್ಲಿಂಗ್ನ ಮಾಡ್ತಾರೆ. 96% ಅವ್ರು ಏನು ಸೆಲ್ ಮಾಡಿದ್ದಾರೆ, ಸುಮಾರು 2.1 ಟ್ರಿಲಿಯನ್ ರುಪೀಸ್ ಸೆಲ್ ಮಾಡಿದ್ದಾರೆ ಈಗ ಅಕ್ಟೋಬರಿಂದ ಲೆಕ್ಕ ಹಾಕೋದಾದರೆ. ಅದರಲ್ಲಿ 96% ಆಫ್ ದೇರ್ ಸೆಲ್ಲಿಂಗ್ ಬಂದಿರುವಂಥದ್ದು ಈ 7 ಸೆಕ್ಟರಲ್ಲೇ ಅಂತ ಒಂದು ಡೇಟಾ ಬಂದಿತ್ತು. ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಹೈಯೆಸ್ಟ್ ಸೆಲ್ಲಿಂಗ್ ಆಗಿರೋದು ಫೈನಾನ್ಷಿಯಲ್ ಸರ್ವಿಸಸಲ್ಲಿ, ಯಾಕೆಂದರೆ ಪರ್ಸೆಂಟೇಜು ಜಾಸ್ತಿ ಇರುತ್ತಲ್ವ ನಿಫ್ಟಿ ಮತ್ತೊಂದಕ್ಕೆ ನೋಡೋದಾದರೆ. ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸಲ್ಲಿ, ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ, ಜೊತೆಗೆ FMCG ಕಂಪ್ನಿಗಳಲ್ಲಿ, ಕನ್ಸ್ಟ್ರಕ್ಷನ್ನು, ಪವರು, ಈ ರೀತಿ ರಿಲೇಟೆಡ್ ಒಂದು 7 ಸೆಕ್ಟರ್ಗಳಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ನ ಮಾಡಿದ್ದಾರೆ FIIಗಳು. ಅದರಲ್ಲಿ IT ಇಲ್ಲ, ಆಟೋ ಇತ್ತು, ಅದರಲ್ಲಿ IT ಇಲ್ಲ, ಅದರಲ್ಲಿ ಫಾರ್ಮಾ ಇರಲಿಲ್ಲ ನಾನು ನೋಡಿದಾಗ, ಜೊತೆಗೆ ರಿಟೇಲ್ ಇರಲಿಲ್ಲ. ಈ 3 ಸೆಕ್ಟರ್ಗಳು ಅದರಲ್ಲಿ ಕಾಣಿಸಿರಲಿಲ್ಲ. ಬೇರೆ ಪವರು, ಯಾವ್ಯಾವುದು ನಿಮ್ಮದು ಆಯಿಲ್ ಆ್ಯಂಡ್ ಗ್ಯಾಸ್ ಆಗಿರ್ಬೋದು, ಅದರ ರೀತಿಗೆ ಆಟೋ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, FMCG ಆಗಿರ್ಬೋದು, ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು, ಈ ಎಲ್ಲ ಸೆಕ್ಟರ್ಗಳು ಆ 7 ಮ್ಯಾಗ್ನಿಫಿಸೆಂಟ್ ಸೆಕ್ಟರ್ಸ್ ಅಂತ ಒಂದು ಅನಲೈಸ್ ಮಾಡಿರುವಂಥ ಡೇಟಾ ಬಂದಿತ್ತು. ಜೊತೆಗೆ ಬೇಸಿಗೆ ಹೆಚ್ಚಾಗ್ತಾ ಇದೆ. ಈ ಸಲ ಬೆಂಗಳೂರಲ್ಲಿ 40-42 ದಾಟುತ್ತೆ ಅಂತ ಒಂದು ಪ್ರಿಡಿಕ್ಷನ್ಸ್ ಬರ್ತಾ ಇದೆ.
ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇಲ್ಲೆಲ್ಲ ಕೂಡ ಇನ್ನೂ ಜಾಸ್ತಿ ಇರುತ್ತೆ ಅಲ್ವಾ ಟೆಂಪ್ರೇಚರು. ಹಾಗಾಗಿ ಈ ಸಲ AC ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತೀವಿ ಅಂತ ಬ್ಲೂ ಸ್ಟಾರು, ಹೈಯರು ಈ ಕಂಪ್ನಿಗಳೆಲ್ಲ ಹೇಳ್ಕೊಂಡಿದೆ. ಜೊತೆಗೆ ಬೆಲೆನೂ ಕೂಡ ಆಲ್ರೆಡಿ ಜಾಸ್ತಿ ಮಾಡ್ತಾ ಇದ್ದಾರೆ, ಸುಮಾರು ಆಲ್ರೆಡಿ ಮಾಡಿದ್ದಾರೆ ಕೂಡ. ಹಾಗಾಗಿ ಕೆಲವೊಂದ್ಸಲ ಬೇಸಿಗೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಚಳಿಗಾಲದಲ್ಲಿ ತೊಗೊಂಡ್ರೆ ಒಳ್ಳೆಯದು, ಚಳಿಗಾಲಕ್ಕೆ ಬೇಕಾದ ವಸ್ತುಗಳನ್ನು ಬೇಸಿಗೆಯಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಆ ಸೀಸನ್ ಅಂತ ಬಂದಾಗ ಬೆಲೆಗಳು ಜಾಸ್ತಿ ಆಗೇ ಆಗ್ತವೆ. ಸೊ ಇದಿಷ್ಟು ಇವತ್ತು ಕವರ್ ಮಾಡಬೇಕಾಗಿದ್ದಂಥ ನ್ಯೂಸು. ಇದ್ರ ಮಧ್ಯೆ ಟ್ರಂಪ್ ಅವ್ರದ್ದು ಮತ್ತು ಇಂಡಿಯಾದು ಅದೇನು ಬಯಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅದೆಲ್ಲ ಆಗಲಿ, ಅದ್ರ ಜೊತೆಗೆ ಯುರೋಪ್ ಜೊತೆನೂ ಭಾರತ ಒಪ್ಪಂದ ಮಾಡಿಕೊಳ್ಳೋಕ್ಕೆ ಹೋಗ್ತಾ ಇದೆ, ಮಾತುಕತೆ ನಡ್ಕೊಳಕ್ಕೆ ಹೋಗ್ತಾ ಇದೆ. ಏನು ಅಲ್ಲಿಂದ ಹೊರಬರುತ್ತೆ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಚೈನಾ ಡ್ರ್ಯಾಗನು ಮತ್ತು ಆನೆ ಎರಡು ಒಟ್ಟಿಗೆ ಕುಣಿಯುವಂಥ ಸಮಯ ಬಂದಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಆನೆ ಅಂದರೆ ಯಾವುದು, ಭಾರತಕ್ಕೆ ಆನೆ ಅಂತ ಕರೀತಾರೆ, ಅವ್ರದ್ದು ಡ್ರ್ಯಾಗನ್ ಅಲ್ಲ. ಸೊ ಈಗ US ರಷ್ಯಾನ ಒಂದು ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅವ್ರದ್ದು ಯುದ್ಧ ಅದು ಇದೆಲ್ಲ ನಿಲ್ಲಿಸಬೇಕಾಗಿದೆ. ಹಾಗಾಗಿ ಉಳಿದಿರೋದು ಯಾರು, ಭಾರತಕ್ಕೆ ನಾವು ಈಗ ಕೇಳ್ಕೋಬೇಕು, ನಮ್ಮದು ಚೆನ್ನಾಗಿ ನಡೀತಾ ಇದೆ ಈಗ ಸಂಬಂಧ, ಇದೆಲ್ಲ ಯಾಕೆ ನಾವು ಒಗ್ಗಟ್ಟಾಗಿ ಹೋಗಬಾರ್ದು ಅಂತ ಒಂದು ಪ್ರಸ್ತಾಪ ಇಟ್ಟಿದ್ದಾರೆ. ಆದರೆ ಭಾರತಕ್ಕೆ ನಿಮ್ಗೆ ಗೊತ್ತಿದೆ, ನಾವು ಇಂಪೋರ್ಟ್ ಮಾಡ್ಕೊಳೋದಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ US ವಿಚಾರದಲ್ಲಿ ಬರೋದಾದರೆ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ನಿಲುವು ನೀಡ್ತಾ ಇದ್ದಾರೆ. ಯಾಕಂದರೆ ಅದೆಷ್ಟು ಬಿಸ್ನೆಸ್ಸಿಗೆ ಒಂದು $45 ಬಿಲಿಯನ್ ಏನೋ $1 ಟ್ರಿಲಿಯನ್ ಇದೆಯಲ್ಲ, ಅಷ್ಟಕ್ಕೆ $45 ಬಿಲಿಯನ್ ಅನಿಸುತ್ತೆ, ಅಷ್ಟಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಸೊ ಭಾರತ ಸ್ವಲ್ಪ ನಿಧಾನಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ನೋಡೋಣ ಏನು ಮಾಡ್ತಾರೆ, ಏನೇನು ಆಗುತ್ತೆ ಅನ್ನೋದನ್ನು. ಯುರೋಪ್ ಜೊತೆದು ಮಾತುಕತೆ ಎಲ್ಲ ಹೊರಗಡೆ ಬರಲಿ. ಅದನ್ನು ಬಿಟ್ಟು ನೋಡ್ತಾ ಬರೋದಾದರೆ ಕಮೋಡಿಟಿ ಮಾರ್ಕೆಟು, ಗೋಲ್ಡು ಈಗಲೂ ಕೂಡ ಆಲ್ ಟೈಮ್ ಹೈಯಲ್ಲಿದೆ. ಯಾವುದೇ ರೀತಿಯಾದಂಥ ಟ್ಯಾರಿಫ್ ಟೆನ್ಷನ್ ಕಮ್ಮಿ ಆಗೋ ತನಕ ಗೋಲ್ಡು ಕಮ್ಮಿ ಆಗುವಂಥ ಸಾಧ್ಯತೆ ಕಾಣೋದಿಲ್ಲ. ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ ಒಂದು ಸಣ್ಣ ಪ್ರಮಾಣದಲ್ಲಿ, ಆದರೂ ಕೂಡ ಗೋಲ್ಡು, ಇಂಡಿಯನ್ ಗೋಲ್ಡ್ ರೇಟು ಈಗಲೂ ಕೂಡ 85,000 ನಡೀತಾ ಇದೆ. ಸಿಲ್ವರ್ದು ಏನಾಗ್ಬೋದು ಅಂತ ಇವತ್ತು ಕೇಳ್ತಾ ಇದ್ರಿ ಗ್ರೂಪಲ್ಲಿ. ಸೊ ಸಿಲ್ವರ್ ಆ್ಯಸ್ ಯೂಶುವಲ್ ಗೋಲ್ಡ್ ಥರನೇ ಸಿಲ್ವರ್ಗೂ ಡಿಮ್ಯಾಂಡ್ ಇದೆ. ಹಿಂದೆ ಯಾರು ಚಾರ್ಟ್ ನೋಡ್ಕೊಂಡು ಬಂದಿದ್ರಿ, ಇದು ನಾನು ಇಂಡಿಯಾ ಚಾರ್ಟ್ ತೋರಿಸ್ತಾ ಇದ್ದೀನಿ, ಬಟ್ ಓವರಾಲ್ ನಾವು ನೋಡ್ತಾ ಬರೋದಾದ್ರೂ ಒಳ್ಳೆ ಲೆವೆಲ್ ಇತ್ತು. ಸೊ ಇಲ್ಲಿ ಕೆಳಗಡೆ ಬರೋದಾದ್ರೆ ನೋಡಿ 85,000 ಈ ಝೋನಲ್ಲಿ, 85,000 ರಿಂದ 70,000 ಈ ಝೋನು ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಸೊ ಕೆಳಗಡೆ ಬಂದ್ರೂ ಆ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ಳೋಂಥ ಸಾಧ್ಯತೆ ಇದೆ. 1 ಲಕ್ಷನ ಈ ಸಲ ಬ್ರೇಕ್ ಮಾಡುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣ ಸಿಲ್ವರು. ಅದೇ ರೀತಿಯಾಗಿ ಕ್ರೂಡ್ ಆಯಿಲಲ್ಲಿ ಈಗ ಸ್ವಲ್ಪ ಮೂಮೆಂಟು ಮೇಲ್ಗಡೆ ಬರ್ತಾ ಇದೆ. ಸೊ ತುಂಬ ಒಂದು 5,800 ಲೆವೆಲ್ಗೆ ಬಂದಿತ್ತು, ಈಗ ವಾಪಸ್ 6,000 ಕಡೆಗೆ ಕ್ರೂಡ್ ಆಯಿಲು ಟೆಸ್ಟ್ ಮಾಡೋ ಥರ ಹೋಗ್ತಾ ಇದೆ. 6,000ದಲ್ಲಿ ಏನು ಮಾಡುತ್ತೆ ಅಂತ ನೋಡೋಣ. 6,000 ಈಗಲೂ ಕೂಡ ರೆಸಿಸ್ಟೆನ್ಸು, 6,000 ಟಚ್ ಆಗಿ ಮತ್ತೆ ಇನ್ನೊಂದು ಫಾಲ್ ಆಗ್ಬೋದು, ಅಥವಾ ಇಲ್ಲಿಂದ ಒಂದು 6,200 ತನಕ ಒಂದು ರಿಕವರಿ ಬರ್ತಾ ಹೋಗ್ಬೋದು. 2 ಸಾಧ್ಯತೆ ಇದೆ. 6,000 ಟೆಸ್ಟ್ ಆಗಲಿ, ಆಮೇಲೆ ನೋಡ್ಬೋದು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು 21 ತಿಂಗಳುಗಳ ನಂತರ ಒಂದು ಆಲ್ ಟೈಮ್ ಹೈನ ಮಾಡಿದೆ. ನ್ಯಾಚುರಲ್ ಗ್ಯಾಸು ನೋಡಿ, ಇವಾಗ ಈ ಹೈ ಬಂದಿದ್ದು ಯಾವಾಗ ಅಂದರೆ 2022 ಡಿಸೆಂಬರ್ ಆಗಿದ್ದಂಥ ಲೆವೆಲ್ನ 21 ತಿಂಗಳುಗಳಾದಮೇಲೆ ಈಗ ಮಾಡಿದೆ. ಸೊ 400 ಈ ಲೆವೆಲ್ಗಳನ್ನು ಸುಮಾರು ಸಲ ಇಲ್ಲಿ ಜಗಾಟ ನಡೀತಾ ಇತ್ತು, ಮೇಲ್ಗಡೆ ಹೋದರೆ ಒಳ್ಳೆ ಲೆವೆಲ್ಗಳಂತಿದೆ. ಆದರೆ ಇಲ್ಲಿ 440 ಈ ಲೆವೆಲಲ್ಲೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಇದೆ. ನೋಡೋಣ ಅಲ್ಲಿ ತನಕ ಹೋಗುತ್ತೆ ಅಂತ. ಯಾಕೆಂದರೆ ಒಂದೇ ದಿನದಲ್ಲಿ ಇವತ್ತು ಆಲ್ಮೋಸ್ಟ್ 10% ಎಲ್ಲ ಅಪ್ ಮೂವ್ಮೆಂಟ್ ಆಗಿತ್ತು ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸು. ಹಾಗಾಗಿ ಲಾಸ್ಟ್ ವೀಕು ಕ್ರೂಡ್ ಆಯಿಲು ಜೋರಾಗಿ ಬಿದ್ದಿತ್ತು. ಈ ಸಲ ನ್ಯಾಚುರಲ್ ಗ್ಯಾಸು ತುಂಬ ಜೋರಾಗಿ ಮೇಲ್ಗಡೆ ಹೋಗಿದೆ. ಆಲ್ಮೋಸ್ಟ್ ಇವತ್ತು 10% ಮೇಲ್ಗಡೆ ಹೋಗಿದೆ. ಅವತ್ತು ಒಂದಿನ 10% ಹೋಗಿತ್ತು, ಈಗ 10% ಮೇಲ್ಗಡೆ ಹೋಗೋದು ಕಾಣಿಸ್ತಾ ಇದೆ ನ್ಯಾಚುರಲ್ ಗ್ಯಾಸು. ಅದನ್ನು ಬಿಟ್ಟು USD/INR ಈಗಲೂ ಕೂಡ 87 ಆಸ್ಪಾಸಲ್ಲೇ ನಡೀತಾ ಇದೆ, ಏನು ಕೂಡ ಕಮ್ಮಿ ಆಗಿಲ್ಲ. ಅದೇ ರೀತಿಯಾಗಿ US ಡಾಲರ್ ಇಂಡೆಕ್ಸ್ ಅಂತ ನೋಡ್ತಾ ಬರೋದಾದ್ರೆ ಇದು 6 ಕರೆನ್ಸಿಗಳ ಜೊತೆ ಕಂಪೇರ್ ಮಾಡ್ತಾ ಇರುತ್ತಲ್ವ, ಇದು 100 ಕೆಳಗಡೆ ಬಂತು, 102 ಅಟ್ಲೀಸ್ಟ್ ಅದಕ್ಕಿಂತ ಕೆಳಗಡೆ ಬಂದರೆ FIIಗಳು ವಾಪಸ್ ಇಂಡಿಯಾಗೆ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ನೋಡೋಣ ಆ ಥರ ಆಗುತ್ತಾ ಅಂತ. ಬಟ್ ಒಳ್ಳೆ ಲೆವೆಲ್ಗೆ ಬರ್ತಾ ಇದೆ. ಇನ್ನೊಂದು ಟ್ರೈಲಿಂಗ್ ಪಿ ಬಗ್ಗೆ ನಿಮಗೆ ಲಾಸ್ಟ್ ವೀಕು ಒಂದು ಮಾಹಿತಿ ಕೊಟ್ಟಿದ್ದೆ. ಅಂದರೆ ಈಗಿನ ಮಾರ್ಕೆಟ್ ಬೆಲೆಗೆ ಲಾಸ್ಟ್ ಇಯರ್ ಆ ಕಂಪ್ನಿಯ ಅರ್ನಿಂಗಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೋ ಅದನ್ನು ಟ್ರೈಲಿಂಗ್ ಪಿ ರೇಷಿಯೋ ಅಂತ ಕರಿತೀವಿ ಅಂತ. ಇದು ಡೌ ಜಾನ್ಸ್ಗೆ ಕಂಪೇರ್ ಮಾಡ್ತಾರೆ, ಅಂದರೆ US ಇಂಡೆಕ್ಸಿಗೆ ಕಂಪೇರ್ ಮಾಡಿದ್ರೆ ಸರಿಸುಮಾರು ಎಷ್ಟು 2009 ಆದಮೇಲೆ ಇದೇ ಫಸ್ಟ್ ಟೈಮು US ಇಂದು ಡೌ ಜಾನ್ಸ್ ಟ್ರೈಲಿಂಗ್ ಪಿಗಿಂತ ಇಂಡಿಯನ್ ಟ್ರೈಲಿಂಗ್ ಪಿ ಕಮ್ಮಿ ಬೆಲೆಗೆ ಬಂದಿದೆ ಅಂತ. ಸೊ ಹಾಗಾಗಿ ಖಂಡಿತವಾಗ್ಲೂ ಸುಮಾರು ಸ್ಟಾಕ್ಗಳು ಒಳ್ಳೆ ವ್ಯಾಲ್ಯೂಷನ್ ಬಂದಿದೆ. ಆದರೆ ನೋಡಿ ಮಾಡಿ ಹುಷಾರಾಗಿ ಅಳ್ದು ತೂಗಿ ತಗೋಬೇಕು. ನೀವು ಅಳ್ದು ತೂಗಿ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸುಮ್ಮನೆ ಕಮ್ಮಿ ಬಂದಿದೆ, ಯಾವುದೋ ಒಂದು $800 ಹೋಗಿತ್ತು, ಇವಾಗ ಒಂದು $500 ಬಂದುಬಿಟ್ಟಿದೆ ಅಂತ ಹೇಳಿ ತೊಗೊಳಕ್ಕೆ ಹೋಗ್ಬಿಡಿ, ಆ ಥರ ತೊಗೊಳಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ಈಗ ಅಷ್ಟು $500 ಬಂದಿದ್ದರೂ ಕೂಡ ಇದು ಓವರ್ ಪ್ರೈಸ್ಡಾ ಅಥವಾ ಈಗ ಒಳ್ಳೆ ತೊಗೊಳೋ ಲೆವೆಲಲ್ಲಿ ಇದೆಯಾ ಅಂತ ಆ ರೀತಿಯಾಗಿ ನೋಡ್ಕೊಂಡು ನೀವು ತೊಗೋಬೇಕು. ಸ್ಟಾಕ್ ಸ್ಪೆಸಿಫಿಕ್ ನಾವು ಮಾತಾಡೋಗಿಲ್ಲ, ಬಟ್ ನಿಮ್ಮ ಅನಾಲಿಸಿಸ್ನ ನೀವು ಮಾಡಿ ದಯವಿಟ್ಟು ಮುಂದುವರಿರಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್, ದಯವಿಟ್ಟು ಅದನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ. ಪ್ರತಿ ತಿಂಗಳು ಒಂದಿಷ್ಟು ಅಮೌಂಟನ್ನು ಸಪರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟಿಗೋ ಅಥವಾ ಡೆಟ್ ಫಂಡಿಗೋ ತೆಗೆದಿರ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ 2024-25 ಹಣಕಾಸಿನ ವರ್ಷ ಮುಗಿತಾ ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ನಾನು ಪ್ರತಿ ವಿಡಿಯೋದ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ ಇಂದು ಒಂದು ಫಾರ್ಮ್ನ ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನಾನು ಮಾಡಿಸ್ಬೇಕು, ಸ್ವಲ್ಪ ಸಹಾಯ ಬೇಕು ಅಂತಂದರೆ ನೀವು ಅದನ್ನ ಆ ಫಾರ್ಮ್ನ ಫಿಲ್ ಮಾಡಿದ್ರೆ ನಿಮಗೆ ಬಜಾಜ್ ಅಲಯನ್ಸ್ ಸಿಬ್ಬಂದಿ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.